ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಂಕಿ ತನಿಷಾ ಕುಪ್ಪಂಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಳ್ಳೋದು ಎಲ್ಲ ಹುಡುಗಿರಿಗೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಒಂದು ಸಿಂಪಲ್ ಮೇಕಪ್ ರುಟೀನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ವಂಡರ್ಸ್ ಸೆರಮೈಡ್ ಮೋಚಿ ಟೋನರ್, ಇದನ್ನು ನಾನಿವತ್ತು ಯೂಸ್ ಮಾಡ್ತಾ ಇದ್ದೀನಿ ವಿತ್ ದ ಹೆಲ್ಪ್ ಆಫ್ ಕಾಟನ್ ಪ್ಯಾಡ್. ಆ್ಯಕ್ಚುಲಿ ತುಂಬ ಗಟ್ಟಿಯಾಗಿದೆ ಈ ಒಂದು ಟೋನರ್, ಬೇರೆ ಟೋನರ್ಸ್ಗೆ ಕಂಪೇರ್ ಮಾಡಿದ್ರೆ. ಜಸ್ಟ್ ಲೈಟಾಗಿ ವಿತೌಟ್ ಪ್ರೆಷರ್ ಇದನ್ನು ವೈಪ್ ಮಾಡೋದ್ರ ಮೂಲಕ ನಮ್ಮ ಸ್ಕಿನ್ನನ್ನು ನೆಕ್ಸ್ಟ್ ನಾವು ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಡೋಂಟ್ ಫರ್ಗೆಟ್ ಯುವರ್ ನೆಕ್. ಹಿಯರ್ ಐ ಆಮ್ ಯೂಸಿಂಗ್ ನ್ಯೂಟ್ರಜೆನಾ ಅವರ ಲೈಟ್ ವೆಯ್ಟ್ ಮಾಯ್ಶ್ಚರೈಸರ್. ಬಿಕಾಸ್ ಮೇಕಪ್ ಹಾಕೋದಕ್ಕಿಂತ ಮುಂಚೆ ಐ ಪ್ರಿಫರ್ ಯೂಸಿಂಗ್ ದ ಲೈಟ್ ಮಾಯ್ಶ್ಚರೈಸರ್. ಆ್ಯಂಡ್ ಇದನ್ನು ನಾನು ನನ್ನ AM ರುಟೀನ್ನಲ್ಲಿ ಕೂಡ ಹೇಳಿದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. Your skin will feel lighter even after the makeup done, so which is really very important. And moisturizer ಎಲ್ಲ ಹಾಕಿದ್ಮೇಲೆ ನನಗನ್ನಿಸ್ತು ನನ್ನ ಐಬ್ರೋನ ಮಾಡ್ಕೋಬೇಕು ಅಂತ. ಬಹಳ ವರ್ಷದಿಂದ ನನ್ನ ಐಬ್ರೋಸ್ನ ನಾನೇ ಮಾಡ್ಕೊಳ್ತೀನಿ. ಒಂದು, ನಾನು ಯಾರನ್ನು ಟ್ರಸ್ಟ್ ಮಾಡೋಕ್ಕಾಗಲ್ಲ ನನ್ನ ಐಬ್ರೋಸ್ ವಿಚಾರದಲ್ಲಿ. ಇನ್ನೊಂದು, ಬಹಳಷ್ಟು ಓಡಾಡ್ತಾನೇ ಇರೋದ್ರಿಂದ ನನಗೆ ಯಾವಾಗ ಎಲ್ಲಿ ಕನ್ವೀನಿಯೆಂಟ್ ಆಗಿರುತ್ತೆ ಐಬ್ರೋಸ್ ಮಾಡ್ಸೋಕ್ಕೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಇದನ್ನು ತುಂಬ ವರ್ಷದಿಂದ ನಾನೇ ಮಾಡ್ಕೊಳ್ತೀನಿ ಆ್ಯಂಡ್ ಕಲ್ತ್ಕೊಂಡಿದ್ದೀನಿ. ದಿಸ್ ಲುಕ್ಸ್ ವೆರಿ ಈಸಿ ಫಾರ್ ಮೀ. ಆ್ಯಂಡ್ ನಿಮಗೇನಾದರೂ ಇದೇ ರೀತಿ ನೀವು ಹೇಗೆ ಐಬ್ರೋಸ್ ಮಾಡ್ಕೋತೀರಾ ಅನ್ನೋ ಒಂದು ವಿಡಿಯೋ ಬೇಕು ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ಸ್ನಲ್ಲಿ ತಿಳಿಸ್ಕೊಡಿ. ಸೊ ದಟ್ ಐ ವಿಲ್ ಮೇಕ್ ಎ ಸಪ್ರೇಟ್ ವಿಡಿಯೋ ಆನ್ ದಿಸ್. ಇವತ್ತಿಗೆ ನಾನು ಐಬ್ರೋಸ್ ಹಾಗೂ ನನ್ನ ಅಪ್ಪರ್ ಲಿಪ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಅದರ್ವೈಸ್ ನಾನು ಕಂಪ್ಲೀಟ್ ಫೇಸ್ನ ಕೂಡ ಈ ರೇಸರ್ನಲ್ಲಿ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ತೀನಿ. ವಿಚ್ ಐ ಆಮ್ ಸೋ ಮಚ್ ಯೂಸ್ ಟು ಇಟ್ ಆ್ಯಂಡ್ ಐ ಲವ್ ಡೂಯಿಂಗ್ ದಿಸ್. ಇದೊಂಥರ ನನಗೆ ಯಾವಾಗಲಾದರೂ ಬೋರ್ ಆದರೆ ಅಥವಾ ನನಗೆ ಯಾರ ಮೇಲಾದರೂ ಕೋಪ ಬಂದರೆ ಐ ಸ್ಟಾರ್ಟ್ ಪ್ಯಾಂಪರಿಂಗ್ ಮೈ ಸೆಲ್ಫ್. ಸೊ ಈ ರೀತಿ ಮಾಡಿ ಮಾಡಿ ಅಭ್ಯಾಸ ಆಗಿರೋವಂಥದ್ದು. ಸೊ ಐ ಆಮ್ ಡೂಯಿಂಗ್ ಇಟ್ ಇನ್ ವೆರಿ ಈಸಿ ವೇ. ನನಗಿದು ಅಭ್ಯಾಸ ಆಗಿದೆ. ಸೊ ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಿ ಅಂತಂದರೆ ಸಣ್ಣದಾಗಿ ಅಂದರೆ ಪ್ಯಾಚ್ ವರ್ಕ್ ಮಾಡೋದ್ರ ಮೂಲಕ ನೀವು ಇದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋ ಮ್ಯಾಟರ್ ವೇರ್ ಆಮ್ ಐ ಗೋಯಿಂಗ್, ವಾಟ್ ಆಮ್ ಐ ಡೂಯಿಂಗ್, ಮೇಕಪ್ ಹಾಕ್ತೀನೋ ಇಲ್ವೋ, ಸನ್ಸ್ಕ್ರೀನ್ ಹಾಕೋದನ್ನು ಮಾತ್ರ ನಾನು ಮರೆಯೋದಿಲ್ಲ. ಬಿಕಾಸ್ ವಿಚ್ ಈಸ್ ಅ ಪ್ರೊಟೆಕ್ಷನ್ ಲೇಯರ್ ಫಾರ್ ಆರ್ ಸ್ಕಿನ್. ನಾವು ಆಚೆ ಹೋಗೋದಕ್ಕೆ, ಸನ್ನಲ್ಲಿ ಓಡಾಡೋದಕ್ಕೆ, ಅಥವಾ ನಾವು ಇಲ್ಲೇ ಅಕ್ಕಪಕ್ಕ ಓಡಾಡ್ತಾ ಇದ್ದೀವಿ, ಪರವಾಗಿಲ್ಲ ಹಚ್ಕೊಳ್ಳೋ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಳ್ಳೋರಿಗೆ ಐ ವಿಲ್ ಟೆಲ್ ಯು ದಿಸ್ ಇಸ್ ರಿಯಲಿ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನೀವು ಮೇಕಪ್ ಹಾಕಿದ್ರೂ ಸರಿ, ಹಾಕಲಿಲ್ಲ ಅಂದ್ರೂ ಸರಿ, ನಿಮ್ಮ ಸ್ಕಿನ್ನನ್ನು ಸೂರ್ಯನಿಂದ, ಪಲ್ಯೂಷನಿಂದ, ಇನ್ನೊಂದಷ್ಟು ವಿಷಯಗಳಿಂದ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದರೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಮರಿಬಾರ್ದು. ನಾನೀಗ ಕಲರ್ ಬಾರ್ ಅವರ ಒಂದು ಟಿಂಟೆಡ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ವಿಚ್ ಹ್ಯಾಸ್ ಅ ಲಿಟಲ್ ಗ್ಲಿಟರ್ ಆಲ್ಸೋ ಇನ್ ಇಟ್, ಯು ಕ್ಯಾನ್ ಸಿ ಐ ಬಿಲೀವ್. ಸೊ ಈ ಒಂದು ಪ್ರೈಮರ್ನ ಯೂಸ್ ಮಾಡೋದ್ರಿಂದ ನಾವು ಮೇಕಪ್ ಹಾಕೋದಕ್ಕಿಂತ ಮುಂಚೆ ಇನ್ನೊಂದು ಲೆವೆಲ್ ಆಫ್ ಪ್ರೊಟೆಕ್ಷನ್ ನಮ್ಮ ಸ್ಕಿನ್ಗೆ ಕೊಟ್ಟಂಗೆ. ಆ್ಯಂಡ್ ಆಲ್ಸೋ ಇಟ್ ಆ್ಯಕ್ಟ್ಸ್ ಲೈಕ್ ಎ ಬ್ಯಾರಿಯರ್ ಬಿಟ್ವೀನ್ ಯುವರ್ ಸ್ಕಿನ್ ಆ್ಯಂಡ್ ದ ಮೇಕಪ್. ಆಲ್ಸೋ ಫೌಂಡೇಶನ್ ಹಾಕೋದಕ್ಕಿಂತ ಮುಂಚೆ ಪ್ರೈಮರ್ ಯೂಸ್ ಮಾಡೋದ್ರಿಂದ ನಮ್ಮ ಮೇಕಪ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಮೇಕಪ್ ತುಂಬ ಸ್ಮೂತಾಗಿ ಕೂರುತ್ತೆ, ತುಂಬ ಫಿನಿಶಿಂಗ್ ಚೆನ್ನಾಗಿರುತ್ತೆ. ನಾವು ಇಟ್ಸ್ ಟೈಮ್ ಟು ಯೂಸ್ ಕನ್ಸೀಲರ್. ನಾನು ಫಾರೆವರ್ 52 ಅವರ ಒಂದು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೊಂಥರ ಈಸಿ, ನನಗೆ ಅಪ್ಲಿಕೇಟರ್ ಇರೋದ್ರಿಂದ ನಾನು ಹಾಕ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ವೆನ್ ಐ ಆಮ್ ಇನ್ ಅ ಹರಿ ಟು ಗೋ ಔಟ್. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಶೂಟಿಂಗ್ನಲ್ಲಿ ಯೂಸ್ ಮಾಡುವಂತಹ ನಾರ್ಮಲ್ ಸ್ಪಾಂಜ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ವಿಚ್ ಈಸ್ ಒಂಥರ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಂದಷ್ಟು ಎಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಒಂದಷ್ಟು ಸ್ಪಾಂಜಸ್ನ ಯೂಸ್ ಮಾಡಿದ ಮೇಲೆ ಐ ಫೆಲ್ಟ್ ದಿಸ್ ವಾಸ್ ದ ಬೆಸ್ಟ್. ಬಿಕಾಸ್ ತುಂಬ ಅಭ್ಯಾಸ ಆಗಿದೆ ಈ ಒಂದು ಸ್ಪಾಂಜ್ನಲ್ಲಿ. ನೀವು ಯಾವುದೇ ರೀತಿಯಾದ TV ಮೇಕಪ್ ಸಿಗುವಂತಹ ಸ್ಟೋರ್ಗೆ ಹೋದರೆ ಈ ಒಂದು ಸ್ಪಾಂಜ್ ಸಿಗುತ್ತೆ. ಕನ್ಸೀಲರ್ ಯೂಸ್ ಮಾಡಿದ್ಮೇಲೆ ನಾವು ಮಾಡಬೇಕಾಗಿರುವಂತಹ ಒಂದು ವಿಷಯ ಏನಪ್ಪ ಅಂತಂದರೆ ನೀಟಾಗಿ ಅದನ್ನು ಟ್ಯಾಪ್ ಮಾಡೋದ್ರ ಮೂಲಕ ಅದನ್ನು ಕಂಪ್ಲೀಟ್ ಮರ್ಜ್ ಮಾಡಬೇಕು. ನಾನಿವಾಗ ಒಂದು ಕಣ್ಣನ್ನು ಕಂಪ್ಲೀಟಾಗಿ, ಒಂದು ಅಂಡರ್ ಐನ ಕಂಪ್ಲೀಟಾಗಿ ಮರ್ಜ್ ಮಾಡಿ ನಾನು ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ. ಬಿಕಾಸ್ ಒಂದು ಕಣ್ಣು ನೋಡಿ, ಇಫ್ ಯು ಕ್ಯಾನ್ ಜಸ್ಟ್ ಸಿ, ಅದು ನಾನು ಆಲ್ರೆಡಿ ಕನ್ಸೀಲರ್ ಹಾಕ್ಬಿಟ್ಟಿದ್ದೀನಿ. ಬಟ್ ಇಫ್ ಯು ಸಿ ಇಟ್ ವಿಲ್ ಸ್ಟಾರ್ಟ್ ಲುಕಿಂಗ್ ಫ್ಲಾಲೆಸ್ ಇನ್ ಫ್ಯಾಕ್ಟ್. ಸೊ ಇನ್ನೊಂದು ಕಣ್ಣನ್ನು ಕೂಡ, ಅಂದರೆ ಅದರ ಕಣ್ಣು ಕೆಳಗಡೆ ಇರುವಂತಹ ಒಂದು ಪ್ರಾಡಕ್ಟ್ನ ಕೂಡ ನಾನು ಮರ್ಜ್ ಮಾಡ್ತೀನಿ. ಆ್ಯಂಡ್ ಕಂಪ್ಲೀಟ್ ಇದನ್ನು ನಾನು ಡ್ಯಾಪ್ ಮಾಡೋದ್ರ ಮೂಲಕ
ಕಂಪ್ಲೀಟಾಗಿ ಮರ್ಜ್ ಮಾಡ್ತಾ ಇದ್ದೀನಿ. ನೀವು ಟ್ಯಾಪ್ ಮಾಡಿ ನೀವು ಇದನ್ನು ಹಾಕಲಿಲ್ಲ ಅಂತಂದರೆ ಯು ವಿಲ್ ನಾಟ್ ನೋ ಎಲ್ಲಿ ಪ್ಯಾಚ್ ಬರುತ್ತೆ ಅಂತ. ಆ್ಯಂಡ್ ಕೆಲವ್ರಿಗೆ ಬ್ರಷಲ್ಲಿ ಹಾಕುವಂಥ ರೂಢಿ ಇರುತ್ತೆ. ನಾನು ಆ್ಯಕ್ಚುಲಿ ಬ್ರಷ್ ಆ್ಯಂಡ್ ಸ್ಪಾಂಜ್ ಎರಡೂ ಯೂಸ್ ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ಹಾಕ್ಕೊಳ್ತಾ ಹೋಗಬೇಕಾದ್ರೆ ನಿಮಗೆ ಎಷ್ಟು ಫ್ಲಾಲೆಸ್ ಆಗಿ ಇದನ್ನು ಮರ್ಜ್ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. ಇಲ್ಲೊಂದು ಸಣ್ಣ ಪ್ಯಾಚ್ ಕಾಣಿಸ್ತಾ ಇದೆ. ಆ್ಯಂಡ್ ಬಿಕಾಸ್ ನನ್ನ ಸ್ಕಿನ್ನ ನಾನು ಡೈಲಿ ನೋಡ್ಕೊಳ್ಳೋದ್ರಿಂದ ಐ ವಿಲ್ ನೋ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಆ್ಯಂಡ್ ಎಲ್ಲೆಲ್ಲಿ ನಾನು ಕನ್ಸಿಲರ್ನ ಯೂಸ್ ಮಾಡಬೇಕು ಅಂತ. ಆ್ಯಂಡ್ ಕನ್ಸಿಲರ್ ಈಸ್ ಯೂಸ್ಡ್ ಬಿಫೋರ್ ಫೌಂಡೇಶನ್ ಆರ್ ಈವನ್ ಆಫ್ಟರ್ ಫೌಂಡೇಶನ್. ಅಂದರೆ ಫೌಂಡೇಶನ್ ಹಾಕೋಕ್ಕಿಂತ ಮುಂಚೆ ನಾವು ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ, ಡಾರ್ಕ್ ಶೇಡ್ ಇರುವಂತಹ ಜಾಗ ಇದೆ ಮುಖದಲ್ಲಿ, ಆ ಎಲ್ಲ ಜಾಗಕ್ಕೂ ಕನ್ಸಿಲರ್ ಹಾಕಿ ಮರ್ಜ್ ಮಾಡಿಕೊಂಡ್ರೆ ನೆಕ್ಸ್ಟ್ ಫೌಂಡೇಶನ್ ತುಂಬ ನೀಟಾಗಿ ಬರುತ್ತೆ. ಮ್ಯಾಕ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 35. ದಿಸ್ ಇಸ್ ಮೈ ಫೇವ್ರೆಟ್ ಫೌಂಡೇಶನ್ ವಿಚ್ ಐ ಆಮ್ ಯೂಸಿಂಗ್ ಫ್ರಮ್ ಇಯರ್ಸ್. ನಾನು ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಎಲ್ಲ ಕಡೆಯೂ ನನ್ನ ಮೇಕಪ್ ಮ್ಯಾಕ್ಸಿಮಮ್ ನಾನೇ ಮಾಡ್ಕೊಳ್ತೀನಿ. ಆ್ಯಂಡ್ ಐ ಯೂಸ್ ದ ಸೇಮ್ ಫೌಂಡೇಶನ್ ಮೋಸ್ಟ್ ಆಫ್ ದ ಟೈಮ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ತುಂಬ ಲಾಂಗ್ ಲಾಸ್ಟಿಂಗ್ ಇರುವಂತಹ ಒಂದು ಮೇಕಪ್ ಬೇಕು ಅಥವಾ ನನಗೆ ಟಚಪ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ನೇ ಇಲ್ಲ ಅಂದಾಗ ಮಾತ್ರ ನಾನು ಬೇರೆ ಫೌಂಡೇಶನ್ನ ಪ್ರಿಫರ್ ಮಾಡ್ತೀನಿ. ನಾನು ಈ ರೀತಿ ಡಾಟ್ ಇಡೋದ್ರ ಮೂಲಕ ನನ್ನ ಫೌಂಡೇಶನ್ನ ನನ್ನ ಫೇಸಲ್ಲಿ ಎಷ್ಟು ಬೇಕು ಅದನ್ನು ಹಾಕ್ಕೊಳ್ತೀನಿ. ಆ್ಯಂಡ್ ದೆನ್ ಐ ಯೂಸ್ ದ ಸ್ಪಾಂಜ್ ಟು ಮರ್ಜ್ ಇಟ್. ಯು ಕ್ಯಾನ್ ಅಫ್ಕೋರ್ಸ್ ಯೂಸ್ ದ ಬ್ರಷ್ ಆಲ್ಸೋ. ಆ್ಯಂಡ್ ನಾನು ಆವಾಗಲೇ ಹೇಳಿದಾಗೆ ಕನ್ಸಿಲರ್ನ ಹೇಗೆ ಟ್ಯಾಪ್ ಮಾಡೋದ್ರ ಮೂಲಕ ನೀವು ಅದನ್ನು ಮರ್ಜ್ ಮಾಡಿಕೊಂಡ್ರೋ ಅದೇ ರೀತಿಯಾಗಿ ಫೌಂಡೇಶನ್ನು ಕೂಡ ಮರ್ಜ್ ಮಾಡ್ಕೊಬೇಕು. ಈವನ್ ವೆನ್ ಯು ಆರ್ ಯೂಸಿಂಗ್ ದ ಬ್ರಷ್ ಟ್ಯಾಪ್ ಮಾಡೋದ್ರ ಮೂಲಕನೇ ನೀವು ಇದನ್ನು ಮರ್ಜ್ ಮಾಡಬೇಕು. ಆವಾಗ ನಿಮಗೆ ಫ್ಲಾಲೆಸ್ ಫಿನಿಶ್ ಬರುತ್ತೆ. ನಾವು ಆಲ್ರೆಡಿ ಕನ್ಸಿಲರ್ ಹಾಕಿದ್ರಿಂದ ನಮಗೆ ಯಾವ ಸ್ಕಿನ್ ಪೋರ್ಷನ್ನಲ್ಲಿ ಶೇಡ್ ಇರಲ್ಲ ಅಂತ ಇರುತ್ತೋ ಈಕ್ವಲ್ ಆಗಿ ಇರುತ್ತೆ ಆಲ್ರೆಡಿ. ಸೊ ಅದ್ರ ಮೇಲೆ ನಾವು ಫೌಂಡೇಶನ್ ಒಂದು ಲೇಯರ್ ಆಫ್ ಫೇರ್ನೆಸ್ನ ಇನ್ಕ್ರೀಸ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸ್ಕಿನ್ನಲ್ಲಿ ಬೇಸಿಕ್ ಇಂಪ್ಯೂರಿಟೀಸ್ ಅನ್ನೋದು ಎದ್ದು ಕಾಣಿಸ್ತಿರುತ್ತೆ. ಒಂದು ಬ್ಲ್ಯಾಕ್ ಕಲರ್ ಸಣ್ಣ ಡಾಟ್ ಆಗಿರ್ಬೋದು ಅಥವಾ ಅನ್ಇವನ್ ಸ್ಕಿನ್ ಆಗಿರ್ಬೋದು. ಫೌಂಡೇಶನ್ ಹಾಕೋದ್ರಿಂದ ನಾವು ಅದನ್ನು ಈವನ್ ಸ್ಕಿನ್ ಆಗಿ ಫ್ಲಾಲೆಸ್ ಸ್ಕಿನ್ ಆಗಿ ತೋರಿಸ್ಕೊಳ್ಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ದಟ್ಸ್ ವೈ ವಿ ಯೂಸ್ ಫೌಂಡೇಶನ್. ಆ್ಯಂಡ್ ಟ್ಯಾಪ್ ಮಾಡಿ ನಾನು ಕಂಪ್ಲೀಟ್ ಫೌಂಡೇಶನ್ನ ನನ್ನ ಸ್ಕಿನ್ಗೆ ಮರ್ಜ್ ಆಗೋ ರೀತಿಯಲ್ಲಿ ಟ್ಯಾಪ್ ಮಾಡಿಕೊಂಡು ಇದನ್ನು ನೀಟಾಗಿ ಮರ್ಜ್ ಮಾಡ್ಕೊಂಡಿದ್ದೀನಿ. ಇಫ್ ಬೈ ಚಾನ್ಸ್ ಫೌಂಡೇಶನ್ ಹಾಕಿದ ಮೇಲೂ ನಿಮಗೆ ಕನ್ಸಿಲರ್ ಬೇಕು ಅಂತಂದರೆ ಕೂಡ ಹಾಕ್ಕೊಳ್ಬೋದು. ನಾವು ಐ ಆಮ್ ಯೂಸಿಂಗ್ ಮ್ಯಾಕ್ ಅವರ ಕಾಂಪ್ಯಾಕ್ಟ್ ಪೌಡರ್. ಆ್ಯಕ್ಚುಲಿ ಕನ್ಸಿಲರ್ ಎಲ್ಲ ಹಾಕಿದ ಮೇಲೆ ಫೌಂಡೇಶನ್ ಹಾಕಿದ ಮೇಲೆ ಪೌಡರ್ನಲ್ಲಿ ಇದನ್ನು ಫಿನಿಷ್ ಮಾಡಿದ್ರೆ ಅದನ್ನು ಕಂಪ್ಲೀಟಾಗಿ ಪ್ರೊಟೆಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ದ್ಯಾಟ್ ನಮ್ಮ ಫೌಂಡೇಶನ್ ಕ್ರೀಮ್ ಫಾರ್ಮ್ ಏನಿರುತ್ತಲ್ವ ಅದು ಯಾವುದೇ ಕಾರಣಕ್ಕೂ ಕ್ರೀಸ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ಕಣ್ಣು ಕೆಳಗಡೆ ಲೈನ್ಸ್ನ ಭಾಳಷ್ಟು ಜನ ಅಥವಾ ಕಣ್ಣು ಮೇಲೆ ಲೈನ್ಸ್ನ ಭಾಳಷ್ಟು ಜನ ನೋಡಿರ್ತೀರಿ ಆಫ್ಟರ್ ಫೌಂಡೇಶನ್ ಆ್ಯಂಡ್ ಕನ್ಸಿಲರ್. ಸೊ ಅದು ನಿಮಗೆ ಕಾಣಿಸ್ಬಾರ್ದು ಅಂತಂದರೆ ನೀಟಾಗಿ ಅದನ್ನು ಮರ್ಜ್ ಮಾಡಿಬಿಟ್ಟು ವಿತ್ ದ ಹೆಲ್ಪ್ ಆಫ್ ಬ್ರಷ್ ಆರ್ ಪೌಡರ್ ಪ್ಯಾಡ್ ನೀವು ಅದನ್ನು ಪೌಡರ್ ತೊಗೊಂಡು ಲೂಸ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನಾನಿವತ್ತು ಸಿಂಪಲ್ ಮೇಕಪ್ ರುಟೀನ್ನ ಮಾಡ್ತಾ ಇರೋದ್ರಿಂದ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ವಿಚ್ ಯು ಕ್ಯಾನ್ ಯೂಸ್ ಇಟ್ ಓವರ್ ದ ಸನ್ಸ್ಕ್ರೀನ್ ಆಲ್ಸೋ. ಸನ್ಸ್ಕ್ರೀನ್ ಮೇಲೆ ಜಸ್ಟ್ ಕಾಂಪ್ಯಾಕ್ಟ್ ಪೌಡರ್ನ ಹಾಕೊಂಡು ಕೂಡ ನಾವು ಹೊರಗಡೆ ಹೋಗ್ಬೋದು. ಫ್ಲಾಲೆಸ್ ಬೇಕು ಅಂತ ಅನ್ಬೇಕಾದ್ರೆ ಫೌಂಡೇಶನ್ ಆ್ಯಂಡ್ ಕನ್ಸಿಲರ್ ಇದು ಮಸ್ಟ್ ಆಗುತ್ತೆ. ಆ್ಯಂಡ್ ಡಾರ್ಕ್ ಸರ್ಕಲ್ಸ್ ಏನಾದರೂ ಇಲ್ಲ, ನನ್ನ ಫೇಸ್ ತುಂಬ ಕ್ಲಿಯರ್ ಆಗಿದೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ಅಥವಾ ಇದ್ದರೆ ನಿಮ್ಮ ಸ್ಕಿನ್ ಅಷ್ಟು ಕ್ಲಿಯರ್ ಆಗಿ ಡೈರೆಕ್ಟ್ ಕಾಂಪ್ಯಾಕ್ಟನ್ನು ಹಾಕೊಂಬಿಟ್ಟು ಯಾವುದೇ ಆಯಿಲಿ ಫೀಲ್ ಇಲ್ಲದಿರೋ ಹಾಗೆ ನಾವು ಅದನ್ನು ಮೇಕಪ್ ಫಿನಿಶ್ ಮಾಡ್ಕೊಬಹುದು. ಆ್ಯಂಡ್ ನಮ್ಮ ಫೇಸ್ನ ಬೇಸ್ ಮೇಕಪ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನಲ್ಲಿ ನೀವು ಬ್ಲಷ್ನ ಕೂಡ ಯೂಸ್ ಮಾಡ್ಕೊಬೋದು. ಐ ಆಮ್ ಜಸ್ಟ್ ಸ್ಕಿಪ್ಪಿಂಗ್ ಇಟ್ ಫಾರ್ ಟುಡೇ. ಇಷ್ಟೇ ಸಾಕು ಅಂತ ಅನ್ನೋರು ಡೈರೆಕ್ಟಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡು ಇಲ್ಲಿಗೆ ಮೇಕಪ್ನ ಮುಗಿಸಿ ಹೊರಡಬಹುದು. ಬಟ್ ಫಾರ್ ಮೀ ಐ ಮೇಕಪ್ ಇಸ್ ಎ ಮಸ್ಟ್. ಏನಿಲ್ಲ ಅಂತಂದ್ರೂ ಲೈಟಾಗಿ ಶ್ಯಾಡೋ ಆ್ಯಂಡ್ ಕಾಜಲ್ ಈಸ್ ಎಸ್ ಇಟ್ ಈಸ್ ಅ ಮಸ್ಟ್. ಮೊದಲಿಗೆ ನಾನು ಲೈಟ್ ಕಲರ್ ಐ ಶ್ಯಾಡೋನ ತಗೊಂಡು ನಮ್ಮ ಐ ಲಿಡ್ ಮತ್ತು ಬ್ರೋ ಬೋನ್ ಇರುತ್ತಲ್ಲ ಆ ಮಧ್ಯೆ ಒಂದು ಲೈನನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ದೆನ್ ಐ ಆಮ್ ಯೂಸಿಂಗ್ ಎ ಗ್ಲಿಟರ್ ಶ್ಯಾಡೋ ಹಿಯರ್ ಸೊ ದಟ್ ಯು ಕ್ಯಾನ್ ಡೆಫಿನೆಟ್ಲಿ ಸಿ ದ ಡಿಫ್ರೆನ್ಸ್. ಗ್ಲಿಟರ್ ಶ್ಯಾಡೋ ಹಾಕೊಂಡ್ಮೇಲೆ ಮತ್ತೆ ಮ್ಯಾಟ್ ಶ್ಯಾಡೋ ಒಂದು ಸ್ವಲ್ಪ ತೊಗೊಂಡು ನಾನು ಇದೆರಡನ್ನೂ ಇನ್ ಬಿಟ್ವೀನ್ ಮರ್ಜ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ನಾವು ಶ್ಯಾಡೋ ಹಾಕಿರೋದು ಒಂದು ಫ್ಲಾಲೆಸ್ ಫಿನಿಶ್ ಬರಲಿ ಅಂತ. ಸೊ ಮರ್ಜ್ ಮಾಡ್ಕೊಳ್ಬೇಕಾದ್ರೆ ನಾವು ಒಂದು ಸಾಫ್ಟ್ ಫ್ಲಫಿ ಬ್ರಷನ್ನು ಯೂಸ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಅಫ್ಕೋರ್ಸ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್, ಖಾಲಿ ಸೈಡ್ ಹೇಗಿದೆ ಅಥವಾ ಶ್ಯಾಡೋ ಹಾಕಿರುವಂಥ ಸೈಡ್ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಎರಡೂ ಕಣ್ಣಿಗೆ ಶ್ಯಾಡೋ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಟುಡೇ ಐ ಆಮ್ ಯೂಸಿಂಗ್ ಗ್ಲಾಮಪ್ ಅವರ ಈ ಒಂದು ಸೂಪರ್ ಸ್ಟೇ ಕಾಜಲ್
ಒಂದು ಸ್ಲೈಡಲ್ಲೇ ನಿಮಗೆ ಗೊತ್ತಾಗುತ್ತೆ ಈ ಒಂದು ಬ್ಲ್ಯಾಕ್ ಕಲರ್ ಕಾಜಲ್ ಎಷ್ಟು ಡಾರ್ಕ್ ಆಗಿದೆ. ಆ್ಯಕ್ಚುಲಿ ಜೆಟ್ ಬ್ಲ್ಯಾಕಲ್ಲಿದೆ. ಸೊ ಒಂದು ಪೌಡರ್ ಪ್ಯಾಡ್ ಯೂಸ್ ಮಾಡೋದ್ರ ಮೂಲಕ ಇದನ್ನು ಕೆಳಗಡೆ ಡ್ರ್ಯಾಗ್ ಮಾಡಿಬಿಟ್ಟು ನಾವು ಹಾಕೊಬೋದು. ನನಗೆ ಅಭ್ಯಾಸ ಇರೋದ್ರಿಂದ ನಾನು ಡೈರೆಕ್ಟಾಗಿ ಹಾಕೊಳ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಅ ಟಿಪ್, ಮೇಲೆ ವಾಟರ್ ಲೈನ್ ಏನಿದೆ ಅದನ್ನು ಕೂಡ ನಾನು ಇದೇ ಒಂದು ಕಾಜಲ್ನಿಂದ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸಿ ಹೌ ಮಚ್ ಇಸ್ ದ ಡಿಫ್ರೆನ್ಸ್. ಕಣ್ಗಳು ಎಷ್ಟು ಬ್ರೈಟಾಗಿ ಕಾಣುತ್ತೆ ಅಲ್ವಾ. ಸೊ ಎಸ್, ಡೈರೆಕ್ಟಾಗೂ ಹಾಕೊಬೋದು. ನಿಮಗೆ ತೋರಿಸೋದಕ್ಕೋಸ್ಕರ ಇದೊಂದು ಪೌಡರ್ ಪ್ಯಾಡ್ನ ಯೂಸ್ ಮಾಡಿ ಎಷ್ಟು ಈಸಿಯಾಗಿ ಕಾಜಲ್ನ ಅಪ್ಲೈ ಮಾಡಬಹುದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಸಿ, ಒಂದೊಂದೇ ಸ್ಲೈಡ್ನಲ್ಲಿ ಇದು ತುಂಬ ಡಾರ್ಕ್ ಆಗಿರೋದ್ರಿಂದ ನಮಗೆ ಕಾಜಲ್ ಕಂಪ್ಲೀಟಾಗಿ ನೀಟ್ ಫಿನಿಶ್ ಕೊಡ್ತಾ ಇದೆ. ಆ್ಯಂಡ್ ಐಲೈನರ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ಬಿಕಾಸ್ ಈ ಒಂದು ಕಾಜಲ್ ಮೇಲೆ ವಾಟರ್ ಲೈನ್ನಲ್ಲಿ ಕೂಡ ನಾನು ಹಾಕ್ಕೊಂಡಿರೋದ್ರಿಂದ. ಕನ್ಸಿಲರ್ ಬ್ರಷಿಂದ ಫಾಲೋಔಟ್ಸ್ನ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಹಿಯರ್ ಐ ಆಮ್ ಯೂಸಿಂಗ್ ಮೇಬ್ಲಿನ್ ಅವರ ಹೈಪರ್ ಕರ್ಲ್ ಮಸ್ಕರಾ. ಸೊ ಮೇಲೆ ಸ್ಟ್ರೋಕ್ ಮಾಡೋದ್ರ ಮೂಲಕ ಫಸ್ಟು ಲೇಯರ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮಗೆ ಹೇಗೆ ಕಂಫರ್ಟಬಲೋ ಆ ರೀತಿ ಹಾಕೋಬೋದು. ಇದೇ ರೀತಿ ಹಾಕೋಬೇಕು ಅನ್ನೋಂತಹ ಯಾವ ಕಂಪಲ್ಷನೂ ಇಲ್ಲ ಮಸ್ಕರಾ ಅಂತ ಬಂದಾಗ. ಆ್ಯಂಡ್ ಮೇಲಿಂದ ಕೆಳಗಡೆ ಸ್ಟ್ರೋಕ್ ಮಾಡೋದ್ರ ಮೂಲಕ ಅಪ್ಪರ್ ಲೇಯರ್ನ ಕೂಡ ನಾನು ಕವರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದ್ಯಾಟ್ ಎರಡೂ ಸೈಡ್ ನಮ್ಮ ಐ ಲ್ಯಾಶಸ್ ಮಸ್ಕರಾಯಿಂದ ಕವರ್ ಆಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಅಲ್ಲಿ ಇಲ್ಲಿ ಒಂಚೂರು ತಗ್ಲೋದು ಅಥವಾ ಫಾಲೌಟ್ ಆಗೋದು ಕಾಮನ್ ಆಗುತ್ತೆ. ನಾವು ಆಮೇಲೆ ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬಹುದು. ಬಟ್ ಮಸ್ಕರಾಯಿಂದ ಕಣ್ಣು ತುಂಬ ಬ್ರೈಟ್ ಆಗಿರುತ್ತೆ. ನಾನು ಆಗಲೇ ಹೇಳಿದಾಗೆ ಫಾಲೌಟ್ನ ಒಂದು ಫ್ಲಫಿ ಬ್ರಷ್ನ ಮೂಲಕ ಈ ರೀತಿಯಾಗಿ ರಿಮೂವ್ ಮಾಡ್ಕೋಬೋದು. ಸಿ ದ ಫ್ಲಾಲೆಸ್ ಫಿನಿಶ್. ಇದು ಐಬ್ರೋ ಜೆಲ್. ಐ ಆಮ್ ಯೂಸಿಂಗ್ ಇಟ್ ವಿತ್ ಎ ಫ್ಲಾಟ್ ಆ್ಯಂಗಲ್ಡ್ ಬ್ರಷ್ ವಿಚ್ ಹ್ಯಾಸ್ ಅ ಸ್ಪೂಲಿ ಆಲ್ಸೋ ಇನ್ ಇಟ್. ಸ್ಪೂಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಐಬ್ರೋನ ಯಾವುದೇ ಒಂದು ಪ್ರಾಡಕ್ಟಿಂದ ಫಿಲ್ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಬ್ರಷ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸ್ಪೂಲಿ ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ನಾನು ಹೇಳಿರೋ ಅಂತಹ ಫ್ಲ್ಯಾಟ್ ಆ್ಯಂಗಲ್ ಬ್ರಷಲ್ಲಿ ಒಂದು ಸ್ವಲ್ಪ ಐಬ್ರೋ ಜೆಲ್ನ ತೊಗೊಂಡು ನಾನು ಈ ರೀತಿಯಾಗಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಐ ಲವ್ ದ ಡಿಫೈನ್ಡ್ ಐಬ್ರೋಸ್. ನನಗೆ ನನ್ನ ಐಬ್ರೋಸ್ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇದ್ದರೆ ಇಷ್ಟ ಆಗಲ್ಲ. ಈ ರೀತಿ ಸ್ಮಾಲ್ ಲೈಟ್ ಸ್ಟ್ರೋಕ್ಸ್ನ ಮಾಡೋದ್ರ ಮೂಲಕ ನಾನು ಈ ಒಂದು ಐಬ್ರೋನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸಿ, ನನಗೆ ಹೇಗೆ ಬೇಕೋ, ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ಆ ಒಂದು ಆ್ಯಂಗಲ್ನಲ್ಲಿ ನಾನು ಸ್ಟ್ರೋಕ್ ಮಾಡೋದ್ರ ಮೂಲಕ ಐಬ್ರೋನ ಫಿಲ್ ಮಾಡ್ಕೊಳ್ತೀನಿ. ಆ್ಯಂಡ್ ಫಿಲ್ ಆದಮೇಲೆ ಅದೇ ಸೇಮ್ ಸ್ಪೂಲಿನ ಯೂಸ್ ಮಾಡಿಕೊಂಡು ಆ ಒಂದು ಪ್ರಾಡಕ್ಟ್ನ ಮರ್ಜ್ ಮಾಡ್ಕೊಳ್ತೀನಿ. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್, ಎಲ್ಲಿ ನನಗೆ ಜಾಸ್ತಿ ಐಬ್ರೋಸ್ ಇಲ್ಲ ಅಂತ ಅನ್ಸುತ್ತೋ ಅಲ್ಲೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಈ ರೀತಿಯಾಗಿ ಸ್ಪೂಲಿಯಿಂದ ಮರ್ಜ್ ಮಾಡ್ಕೊಳ್ಳೋದ್ರ ಮೂಲಕ ನಮಗೆ ಯಾವ ಒಂದು ಶೇಪ್ ಬೇಕು, ಎಲ್ಲಿ ಎಕ್ಸಾಕ್ಟಾಗಿ ಆ್ಯಂಗಲ್ ಬೇಕು ಅನ್ನೋದನ್ನು ನಾವು ನಮಗೆ ಬೇಕಾದ ರೀತಿಯಲ್ಲಿ ಫಿಲ್ ಮಾಡ್ಕೊಳ್ಬಹುದು. ಐ ಲವ್ ದ ಫಿಲ್ಡ್ ಐಬ್ರೋಸ್. ಆ್ಯಂಡ್ ಎಸ್, ದಿಸ್ ಇಸ್ ಹೌ ಇಟ್ ಲುಕ್ಸ್ ಆಫ್ಟರ್ ದ ಪ್ರಾಡಕ್ಟ್ ಈಸ್ ಯೂಸ್ಡ್. ಐಬ್ರೋಸ್ನ ಫಿಲ್ ಮಾಡ್ಕೊಳ್ಳೋದು ಇಸ್ ಅ ನೆಸೆಸರಿ ಸ್ಟೆಪ್ ಬಿಕಾಸ್ ಮೇಕಪ್ ಯೂಸ್ ಮಾಡಿದ್ಮೇಲೆ ಐಬ್ರೋಸ್ ಲೈಟಾಗಿ ಕಾಣೋದು ಸಹಜ. ಸೊ ಡೋಂಟ್ ಫರ್ಗೆಟ್ ದಿಸ್ ಸ್ಟೆಪ್. Here I am using the lipstick from Maybelline. ಶೇಡ್ ಬೇಕು ಅಂತಂದರೆ ನೀವು ನನಗೆ ಕಾಮೆಂಟ್ಸ್ನಲ್ಲಿ ತಿಳಿಸ್ಕೊಡಿ. ಸೊ ದ್ಯಾಟ್ ಐ ವಿಲ್ DM you the ಶೇಡ್ ಯಾವುದು ಅನ್ನೋ ಒಂದು ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಎಸ್, ಇದರಲ್ಲೇ ಲಿಪ್ಸ್ಟಿಕ್ ಬ್ರಷ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ಐ ಲವ್ ಯೂಸಿಂಗ್ ದ ಲಿಪ್ಸ್ಟಿಕ್ ಬ್ರಷ್. ಆ್ಯಂಡ್ ಇದು ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್ ಆಗಿರುತ್ತೆ. ಫಸ್ಟ್ ನಾವು ಅಪ್ಲೈ ಮಾಡಬೇಕಾದ್ರೆ ಅಷ್ಟೇ ನಾವು ಟ್ರಾನ್ಸ್ಫರ್ ಮಾಡ್ಕೊಬಹುದು. ಆ್ಯಂಡ್ ಇದನ್ನು ಹಾಕ್ಕೊಂಡ್ಮೇಲೆ ಒಂದು 10 to 15 ಸೆಕೆಂಡ್ಸ್ ಬಿಡಬೇಕಾಗುತ್ತೆ. ಸೊ ದ್ಯಾಟ್ ಅದು ಅಲ್ಲೇ ಸ್ಟಿಕ್ ಆನ್ ಆಗುತ್ತೆ. ಆ್ಯಂಡ್ ದೆನ್ ಅದಾದಮೇಲೆ ಟ್ರಾನ್ಸ್ಫರ್ ಆಗಲ್ಲ. ಆಲ್ಮೋಸ್ಟ್ 24 hours ಆರಾಮಾಗಿ ನಾವು ಇದನ್ನು ಹಾಕ್ಕೊಳ್ಬಹುದು. ಆ್ಯಂಡ್ ಎಕ್ಸಸ್ ಪ್ರಾಡಕ್ಟ್ ಅಂತ ಏನು ಅನಿಸುತ್ತೆ ಅದನ್ನು ಒಂದು ಟಿಶ್ಯೂ ಯೂಸ್ ಮಾಡೋದ್ರ ಮೂಲಕ ಜಸ್ಟ್ ಹೀಗೆ ಮಾಡಿ ನಾವು ಎಕ್ಸಸ್ ಪ್ರಾಡಕ್ಟ್ನ ರಿಮೂವ್ ಮಾಡ್ಕೊಳ್ಬಹುದು. ಆ್ಯಂಡ್ ಬೈ ಚಾನ್ಸ್ ಶೇಪ್ ಏನಾದರೂ ನಿಮಗೆ ಕರೆಕ್ಟಾಗಿಲ್ಲ ಅಂತಂದರೆ ಆ್ಯಸ್ ಯೂಶುವಲ್ ಗೊತ್ತಲ್ಲ, ಇಂಡಿಯನ್ ಸ್ಟೈಲಲ್ಲಿ ಒಂದು ಸತಿ ಒಂದು ಸ್ವ್ಯಾಗಲ್ಲಿ ಹೀಗೆ ವೈಪ್ ಮಾಡಿದ್ರೆ ಆರ್ ಪರ್ಫೆಕ್ಟ್ ಲಿಪ್ಸ್ಟಿಕ್ ಇಸ್ ರೆಡಿ. ಆ್ಯಂಡ್ ದ ಫೈನಲ್ ಸ್ಟೆಪ್ ಈಸ್ ಫಿನಿಶಿಂಗ್ ಸ್ಪ್ರೇ. ನಾನಿವತ್ತು ಪ್ಯಾಕ್ ಅವರ ಒಂದು ಈ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ, ಮೈಕ್ರೋ ಫಿನಿಶ್ ಸ್ಪ್ರೇ. ಸ್ವಲ್ಪ ಯೂಸ್ ಮಾಡ್ಬೋದು, ಬಟ್ ಇದೊಂಥರ ಚೆನ್ನಾಗಿದೆ. ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಅ ಲಾಂಗ್ ಡೇ. ಐ ಲವ್ using the setting spray. ಇದೊಂದು ಫಿನಿಶಿಂಗ್ ಸ್ಟೆಪ್. ಐ ಹೋಪ್ ಯು ಲೈಕ್ ದ ವಿಡಿಯೋ. ನಾನು ಫ್ರೀ ಹೇರ್ನಲ್ಲೇ ಹೋಗ್ತಾ ಇರೋದ್ರಿಂದ ನನಗೆ ಹೇರ್ ಸ್ಟೈಲ್ಗೋಸ್ಕರ ಒಂದು ಎಕ್ಸ್ಟ್ರಾ ಟೈಮ್ ಅಥವಾ ಸ್ಟೆಪ್ ಇಲ್ಲ. ದಿಸ್ ಇಸ್ ಮೈ ಫೈನಲ್ ಲುಕ್. ಐ ಹೋಪ್ ನಿಮ್ಮೆಲ್ರಿಗೂ ಇದೊಂದು ಟ್ಯುಟೋರಿಯಲ್ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ಯೂಸ್ ಮಾಡಿರುವಂತಹ ಎಲ್ಲ ಪ್ರಾಡಕ್ಟ್ನು ಟ್ಯಾಗ್ ಮಾಡಿರ್ತೀನಿ ಅಥವಾ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದು ಫಿಲ್ಟರ್ ಇಲ್ಲದೆ ಇರುವಂತಹ ಒಂದು ವಿಡಿಯೋ. ಮೇಕಪ್ ಹಾಕಿದ್ಮೇಲೆ ಸ್ಕಿನ್ ಈ ರೀತಿಯಾಗಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಐ ಹೋಪ್ ದಿಸ್ ಹೆಲ್ಪ್ಸ್.
ನೆಕ್ಸ್ಟ್ ನಿಮಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನ ಕಾಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐಲ್ ಸಿ ಯು ಗೈಸ್ ಅಗೇನ್ ಸೂನ್. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ಯೂಟ್ಯೂಬ್ ಚಾನಲ್ ಬೆಂಕಿ ತನಿಷಾ. ಇದೇ ರೀತಿಯಾದ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.